ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RS Car Modifiers. ಸೊ ಇದು ನಮ್ಮ RS Car Modifiersಗೆ Kia Carens ಬಂದಿದೆ. ಅದು ಬಂದುಬಿಟ್ಟು ಎಲ್ಲೋ ಬೋರ್ಡು. ಸೊ ಬೇಸಿಕ್ ಮಾಡೆಲಿಂದ ನಾವು ಟಾಪ್ ಎಂಡ್ ಥರ ಕನ್ವರ್ಟ್ ಮಾಡಿದ್ವಿ. ಏನೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ವಿ ಪ್ರತಿಯೊಂದನ್ನು ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಅಂತ ಬಂದಾಗ ಫ್ರಂಟ್ ಸೆಕ್ಷನ್ ಅಂತ ಬಂದರೆ ನಿಮಗೆ ಫಸ್ಟ್ ಬರೋದು DRL ಬಂದು ಇದರಲ್ಲಿ ಮೇನ್ Kia Carensಲ್ಲಿ ಅಟ್ರಾಕ್ಟ್ ಬಂದು DRL. ಸೊ ಅದರಲ್ಲಿ ಬಂದುಬಿಟ್ಟು RGB ಹಾಕಿದ್ದೀವಿ. RGB ಅಂದರೆ ಮಲ್ಟಿ ಕಲರ್ಸ್ ಬರುತ್ತೆ ನಿಮಗೆ. ಸೊ ಅದಾದ ನಂತರ ಹೆಡ್ಲೈಟಲ್ಲಿ ಇನ್ಬಿಲ್ಟ್ ಪ್ರೊಜೆಕ್ಟರ್ ಹಾಕಿರೋದು ನಾವು. ಹೆಡ್ಲೈಟ್ ವಿತ್ ಪ್ರೊಜೆಕ್ಟರ್ ಅಂತೇಳಿ ಬರುತ್ತೆ. ಏಂಜಲ್ ರಿಂಗ್ ಅಂತಾರೆ ಅದನ್ನು. ಹೆಡ್ಲೈಟ್ ಬಂದು ನಿಮಗೆ 130 ವ್ಯಾಟ್ಸ್ ಬರುತ್ತೆ. ಫೋಕಸಲ್ಲಿ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇರಲ್ಲ. ಹೈ ಬೀಮ್ ಲೋ ಬೀಮ್ ಎರಡೂ ವರ್ಕ್ ಆಗುತ್ತೆ. ಸೊ ಅದಾದ ನಂತರ ನಿಮಗೆ ಫಾಗ್ ಲೈಟಲ್ಲಿ ವಿತ್ ಪ್ರೊಜೆಕ್ಟ್ರ್ ಮಾಡಿದ್ವಿ. ಅದರಲ್ಲಿ ವಿತ್ ಟ್ರಯೋ ಕಲರ್ ಇನ್ಸ್ಟಾಲ್ ಮಾಡಿದ್ವಿ. ಅದು ಬಂದುಬಿಟ್ಟು RS ಬ್ರ್ಯಾಂಡ್ ಇದೆ. ಅದರಲ್ಲಿ ಬಂದುಬಿಟ್ಟು ಮಲ್ಟಿ ಕಲರ್ಸ್ ಲೈಕ್ ವೈಟ್ ಕಲರ್, ವಾರ್ಮ್ ವೈಟ್ ಕಲರ್, ಯೆಲ್ಲೋ ಕಲರ್. ಸೊ ಯೆಲ್ಲೋ ಕಲರ್ ಅಂತ ಬಂದುಬಿಟ್ಟು ನಿಮಗೆ ಫಾಗಿ ಟೈಮಲ್ಲಿ, ರೈನಿ ಟೈಮಲ್ಲಿ ಯೂಸ್ ಆಗುತ್ತೆ. ವೈಟ್ ಕಲರ್ ಬಂದುಬಿಟ್ಟು ಹೈವೇಲಿ ಯೂಸ್ ಆಗುತ್ತೆ. ವಾರ್ಮ್ ವೈಟ್ ಕಲರ್ ಬಂದುಬಿಟ್ಟು ಸಿಟಿಯಲ್ಲಿ ಯೂಸ್ ಆಗುತ್ತೆ. ಸೊ ಫ್ರಂಟ್ ಸೆಕ್ಷನ್ ಬಂದು ಇದು. ಸೊ ನೆಕ್ಸ್ಟ್ ಅದೇ ಥರ 360 ಇನ್ಸ್ಟಾಲ್ ಮಾಡಿದ್ವಿ. ಬ್ಲೋಪಂಗ್ ಸಿಸ್ಟಮ್ ಹಾಕಿದ್ವಿ, ಸ್ಯಾಂಟ್ರೋಸಾ 985 ಅಂತೇಳಿ. ಇದರಲ್ಲಿ 360 ಇನ್ಸ್ಟಾಲ್ ಮಾಡಿದ್ವಿ. ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ ನಿಮಗೆ 2 ಮಿರರ್ಸ್ಗೆ ಒಂದು ಬ್ಯಾಕ್ ಸೈಡಿಗೆ ಬರುತ್ತೆ. ವಿತ್ ರೆಕಾರ್ಡಿಂಗ್ ಆಪ್ಷನ್ ಇದೆ ಇದರಲ್ಲಿ. ಅದಾದ ನಂತರ ಸೈಡ್ಸಲ್ಲಿ ಹೋದರೆ ನಿಮಗೆ ಡೋರ್ ವೈಸರ್ ಇನ್ಸ್ಟಾಲ್ ಮಾಡಿದ್ವಿ. ನಂತರ ವಿಂಡೋ ಗಾರ್ನಿಶ್ ಇನ್ಸ್ಟಾಲ್ ಮಾಡಿದ್ವಿ. ಅದಾದ ನಂತರ ಸೈಡ್ ಕ್ಲಾಡಿಂಗ್ ಇನ್ಸ್ಟಾಲ್ ಮಾಡಿದ್ವಿ. ಸೊ ಮೇನ್ ಬಂದುಬಿಟ್ಟು ಸೈಡ್ ಫುಟ್ ಸ್ಟೆಪ್ಸು ನಿಮಗೆ ಎಲ್ಲರಿಗೆ ಟಚ್ ಆಗುತ್ತೆ ಅನ್ಕೊತಾರೆ. ಬಟ್ ಇದರಲ್ಲಿ ನಿಮಗೆ ಬಾಡಿ ಲೆವೆಲ್ ಹಾಕಿದ್ದೀವಿ. ಸೊ ನೋಡ್ತಾ ಇರ್ಬೋದು ಕ್ಯಾರನ್ಸ್ ಅಂತೇಳಿ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ. ಅದೇ ಥರ ಗಾಡಿಗೆ ಮ್ಯಾಚೂ ಮಾಡಿದ್ದೀನಿ. ಇಂಡಿಕೇಟರ್ ಬಂದರೆ ರಿಫ್ಲೆಕ್ಟ್ರು ಲೈಟ್ಸ್ ಹಾಕಿದ್ದೀವಿ. ಇಂಡಿಕೇಟರ್ ಥರ ಮ್ಯಾಟ್ರಿಕ್ಸರ್ ವರ್ಕ್ ಆಗುತ್ತೆ. ಅದೇ ನಂತರ ನಿಮಗೆ ಇದರಲ್ಲಿ ಬಂದುಬಿಟ್ಟು ಡ್ಯಾಂಪಿಂಗ್ ಮಾಡಿದ್ವಿ. ಡಬಲ್ ಏರ್ ಡ್ಯಾಂಪಿಂಗ್ ವಿತ್ ಮೋರಲ್ ಬ್ರ್ಯಾಂಡ್ದು. ಇನ್ಸೈಡು ಇನ್ನರ್ ಲೇಯರು, ಔಟರ್ ಲೇಯರು. ಇದರಲ್ಲಿ ಮೇನ್ ಬಂದುಬಿಟ್ಟು ನಿಮಗೆ ಇಂಜಿನ್ ನಾಯ್ಸ್ ಜಾಸ್ತಿ ಬರುತ್ತೆ ಅಂತೇಳಿ ಕಸ್ಟಮರ್ ಹೇಳಿದ್ರು. ಸೊ ಅದಕ್ಕೆ ಸಜೆಷನ್ ಬಂದುಬಿಟ್ಟು ನಾವು ಬಾನೆಟ್ ಡ್ಯಾಂಪಿಂಗ್ ಮಾಡಿದ್ದೀವಿ ವಿತ್ ಮೋರಲ್ ಬ್ರ್ಯಾಂಡಲ್ಲಿ. ಸೊ ಇದಾದ ನಂತರ ನಿಮಗೆ ಇದರಲ್ಲಿ ಸನ್ ಫಿಲಿಮ್ ಹಾಕಿದ್ದೀವಿ. ಸನ್ ಫಿಲಿಮ್ ಬಂದು 3M ಬ್ರ್ಯಾಂಡ್ದು. ಅದಾದ ನಂತರ ಫ್ರಂಟಲ್ಲಿ ಅವರು ಹೈವೇಲಿ ಹೋಗಬೇಕಾದ್ರೆ ಅಪೋಸಿಟ್ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಐಆರ್ ಎಜೆಕ್ಷನ್ ಇರೋದು ಗರ್ವಾರೆ ಬ್ರ್ಯಾಂಡಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಮಿರರ್ ಫೋಲ್ಡಿಂಗ್. ಬೇಸಿಕ್ ಮಾಡಲಲ್ಲಿ ನಿಮಗೆ ಮಿರರ್ ಫೋಲ್ಡ್ ಆಗೋಲ್ಲ. ಸೊ ನಾವು ಮಿರರ್ಸನ್ನು ಚೇಂಜ್ ಮಾಡಿದ್ವಿ. ಲಾಕ್ ಮಾಡಿ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ, ಅನ್ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಅದೇ ನಂತರ ಇದರಲ್ಲಿ ಇಂಟೀರಿಯರ್ ಅಂತ ಬಂದಾಗ ನಿಮಗೆ ಆ್ಯಂಬಿಯಂಟ್ ಲೈಟ್ಸ್ ಇನ್ಸ್ಟಾಲ್ ಮಾಡಿದ್ವಿ. K4 10 ಪೀಸಸ್ಸು. ಸೊ ನಂತರ ಕಸ್ಟಮರ್ಸು ಬಂದುಬಿಟ್ಟು ಫ್ಲೋರ್ ಮ್ಯಾಟು ಕೇಳಿದ್ರು. ಫ್ಲೋರ್ ಮ್ಯಾಟನ್ನು ಇನ್ಸ್ಟಾಲ್ ಮಾಡಿದ್ವಿ.